ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಬೆಳಗ್ಗೆನೇ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸನಿನ ಸ್ಕೂಲಿಗೆ ಕಳಿಸ್ಬಿಟ್ಟಿದ್ವಿ. ನಮ್ಮ ಹಸ್ಬೆಂಡ್ ಇವಾಗ ಸ್ವಲ್ಪ ಕೆಲಸ ಇದೆ ಅಂತ ಇಲ್ಲೇ ಇದ್ದಾರೆ. ಒಂದು ರೌಂಡ್ ಸುತ್ತಾಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಬನ್ನಿ, ಹಾಗೆ ಲಾಗ್ ಸ್ಟಾರ್ಟ್ ಮಾಡಿದ್ರೆ ಆಯ್ತು ಅಂತ ಮಾಡ್ತಾ ಇದ್ದೀನಿ. ಬನ್ನಿ ಹೋಗೋಣ. ಇದು ಮಾಡಿ ಬರೋಣ ಅಂತಲ್ಲ. ಯಾರು ತುಂಬ ದಿನನೇ ಆಗಿತ್ತು ಬಾಬಾ ಟೆಂಪಲ್ಗೆ ಹೋಗಿರಲಿಲ್ಲ. ಹಂಗಾಗಿ ಸಾಯಿಬಾಬಾನ ಟೆಂಪಲ್ಗೆ ಹೋಗಿ ಒಂದು ಸ್ವಲ್ಪ ಹೊತ್ತು ಕುಂತ್ಕೊಂಡು, ನಮಗೆ ಖುಷಿ ಆದಾಗ ಬೇಜಾರಾದಾಗ ನಾವು ಎರಡಕ್ಕೂ ಇಲ್ಲಿ ಬರ್ತಾ ಇರ್ತೀವಿ. ನನಗೆ ತುಂಬ ಖುಷಿ ಆದಾಗೂ ಬರ್ತಿರ್ತೀನಿ, ತುಂಬ ದುಃಖ ಆದಾಗೂ ನಾ ಬರ್ತಿರ್ತೀನಿ. ಸಾಯಿಬಾಬಾನ ಟೆಂಪಲ್ಗೆ ಬಂದೀವಿ. ಇವಾಗ ನೋಡು, ಸಾಯಿಬಾಬಾನ ಟೆಂಪಲ್ಗೆ ಬಂದಿದ್ವಿ, ಆಶೀರ್ವಾದ ತಗೊಂಡ್ವಿ, ಕುಂತಿದ್ದೀವಿ. ಸುಮ್ಮನೆ ಸುತ್ತಾಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ ಅಷ್ಟೇ. ದೇವರಿಗೆ ಆಶೀರ್ವಾದ ತಗೊಂಡಂಗಾಯಿತು. ತುಂಬ ದಿನನೇ ಆಗಿತ್ತು, ಬಂದಿರಲಿಲ್ಲ. ಕೆಮ್ಮಾಗ್ಯದ, ನನಗೆ ಮಾತಾಡೋಕ್ಕಾಗ್ತಾ ಇಲ್ಲ. ನನಗೆ ನನ್ನದೇ ಮೆಮೊರಿ, ನಮ್ಮದು ಹಿಂಗೆ ಆಗಿತ್ತು ನೋಡ್ರಿ. ಸನ್ನಿ ಶ್ರೀಮಂತ ಇಲ್ಲೇ ಮಾಡ್ಕೊಂಡಿರೋದು ನಾವು. ಇದೇ ಸಾಯಿಬಾಬಾನ ಟೆಂಪಲಲ್ಲೇ ಶ್ರೀಮಂತ ಮಾಡ್ಕೊಂಡಿರೋದು ನಾವು. ಈ ಕಡೆನೇ ಊಟ ಹಾಕ್ಸಿದ್ವಿ. ಇಲ್ಲೇ ಸೇಮ್ ಏನು ಈ ಥರ ಡೆಕೋರೇಷನ್ ಮಾಡಿದಾರಲ್ವ, ಈ ಥರ ಇದೇ ಥರನೇ ಮಾಡಿಕೊಂಡು ನಾನು ಸಾಯಿಬಾಬಾನ ಏನು ದೇವಸ್ಥಾನದ ಮುಂದೆನೇ ಮಾಡ್ಕೊಂಡಿರೋದು. ತುಂಬ ಅಂದರೆ ತುಂಬಾ ಖುಷಿ ಇದೆ ನನಗೆ. ಏನಂತಾರಲ್ಲ, ನಮ್ಮ ಮದುವೆಗೆ 1 ವರ್ಷ ಆಯಿತು, ಅದಕ್ಕಿಂತ ಬಿಫೋರ್ 1 ವರ್ಷದಾಗ ಆಗಿರ್ಬೋದು. ನಮ್ಮ ಹಸ್ಬೆಂಡಿಗೆ ಪರಿಚಯ ಇರೋರಾಗಾರ ನೋಡ್ರಿ. ಗ್ಯಾಪ್ನಾಗ ಚಾಯ್ ಇಸ್ಕೊಂಡು ಕುಡಿಯಕತ್ಬಿಟ್ರು. ನಮ್ದಲ್ಲ ಫಂಕ್ಷನ್, ನಮ್ದು ಫಂಕ್ಷನ್ ಅಲ್ಲ, ನಮ್ಮ ರಿಲೇಷನ್ ಅಲ್ಲ ಅಂದ್ರೂ ಗ್ಯಾಪ್ನಾಗ ಟೀ ಇಸ್ಕೊಂಡು ಟೀ ಲವರ್ ಇದ್ರೆ ಹಿಂಗಿರ್ಬೇಕು ನೋಡ್ರಿ. ಇನ್ನೊಂದು ಇರ್ಲಿ ಬಿಡಿ. ಅವತ್ತು ಕೂಡ ಶ್ರೀಮಂತ ಕಾರ್ಯಕ್ರಮ ನಡೀತಾ ಇತ್ತು. ನಂದೇ ನೆನಪಾಗ್ತಾ ಇತ್ತು ನನಗೆ. ಹಾಗೆ ಎಳ್ನೀರು ತಗೊಂಡು ಮನೆಗೆ ಹೋದ್ವಿ ನೋಡಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನೆಕ್ಸ್ಟ್ ಡೇ ಮಾರ್ನಿಂಗ್ ಮತ್ತೆ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ತುಂಬ ಹುಷಾರಿಲ್ಲ, ಲಾಗ್ ಮಾಡೋಕ್ಕೆ ಆಗ್ತಾ ಇಲ್ಲ. ಎಷ್ಟು ಮಾಡ್ಬೇಕು ಅಂದ್ಕೊಂಡ್ರು ಅಂದ್ರೂ ಸ್ಟಾರ್ಟ್ ಮಾಡಿದ್ದೀನಿ. ಬಿಸಿನೀರು ಕಾಯಿಸೋಕ್ಕಿಟ್ಟಿದ್ದೀನಿ. ಗಂಟ್ಲ ಯಾಕೋ ಫುಲ್ಲು ಒಂಥರ ಕಿಚ್ ಕೆಮ್ಮೆಲ್ಲ ಆಗ್ಬಿಟ್ಟಿದೆ. ಸನ್ನಿ ಸ್ಕೂಲಿಗೆ ಕಳಿಸ್ಬಿಟ್ಟೆ. ಬೆಳಗ್ಗೆನೇ ಎದ್ಬಿಟ್ಟು ಒಂದು ಎಕ್ಸಾಮ್ಸ್ ನಡೆದಿದ್ದಾವೆ ಇವಾಗ. ಹಂಗಾಗಿ ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದ್ದೀನಿ. ಬೆಳಗಿನ ತಿಂಡಿ ಆ್ಯಂಡ್ ಇವಾಗ ಬಿಸಿನೀರು ಕಾಯಿಸ್ತಾ ಇದ್ದೀನಿ. ಫುಲ್ ಗಂಟ್ಲ ಒಂಥರ ಆಗ್ತಾಯಿದೆ ನೋಡಿ. ಇನ್ನೂ ಗ್ಯಾಸಿನ ಕಟ್ಟಿ ಏನು ಕ್ಲೀನೇ ಮಾಡಿಲ್ಲ, ಹಾಗೆ ಇಟ್ಬಿಟ್ಟಿದ್ದೀನಿ. ಹೆಣ್ಮಕ್ಳಿಗೆ ಹುಷಾರಿಲ್ಲ ಅಂದರೆ ಹೀಗೆ ಅಲ್ವಾ, ಯಾವುದೇ ಥರ ಕೆಲಸ ಆಗಲ್ಲ, ಬೋರ್ ಆಗಿಬಿಡುತ್ತೆ. ಹಾಗಾಗಿ ನಾನು ಇಲ್ಲಿದ್ದಲ್ಲೇ ಹಾಗೆ ಇಟ್ಬಿಟ್ಟಿದ್ದೀನಿ ನೋಡಿ. ನನಗೆ ಆಗ್ತಿಲ್ಲ. ಓಕೆ, ಪರವಾಗಿಲ್ಲ. ಬನ್ನಿ ಸ್ವಲ್ಪ ಬಿಸಿನೀರು ಕುಡಿಯೋಣ. ಈ ಬೇಸಿಗೆ ಟೈಮಲ್ಲಿ ಬಿಸಿನೀರು ಕುಡಿಯೋದಂದರೆ ತುಂಬ ಕಷ್ಟ. ನಿಮ್ಗೇನು ಗಂಟ್ಲು ನೋವು ಬಂದಿರುತ್ತಲ್ವ, ಆ ಗಂಟ್ಲು ನೋವು ಬಂದಾಗ ಸ್ವಲ್ಪ ಬಿಸಿ ನೀರು ಏನು ಉಪ್ಪಿರುತ್ತಲ್ವ, ಅದನ್ನು ಗಂಟ್ಲಲ್ಲಿ ಹಾಕಿ ಸ್ವಲ್ಪ ಮುಕ್ಕಳಿಸಿದ್ರೆ, ಅಂದರೆ ಹಿಂಗೆ ಏನೇನು ಬ್ರಷ್ ಮಾಡುವಾಗ ವಾಶ್ ಮಾಡ್ತಿರಲ್ಲ ಆ ಥರ ಮಾಡಿದರೆ ಸ್ವಲ್ಪ ಗಂಟ್ಲು ಬೇನೆ ಕಡಿಮೆ ಆಗುತ್ತೆ.
ಹಾಗಾಗಿ ನಾನು ಮಾಡ್ತಾ ಇದ್ದೀನಿ. ಬೇಗ ಅಂದರೆ ಬೇಗನೆ ಕಡಿಮೆ ಆಗುತ್ತೆ. ಮತ್ತೆ ಮಾತಾಡ್ತಾ ನೀರು ಜಾಸ್ತಿ ಕಾದ್ಬಿಟ್ಟಿದ್ದಾವೆ. ಆ್ಯಂಡ್ ಇವತ್ತಿಂದು ಕೆಲಸ ಮಾಡಬೇಕು. ಇನ್ನು ಏನಂದರೆ ಏನೂ ಮಾಡಿಲ್ಲ. ಸನ್ನಿಗೆ ಬೆಳಗ್ಗೆ ಸ್ಕೂಲಿಗೆ ಕಳಿಸಿದ್ದೀನಿ. ಆಯ್ತು, ಇದೇ ಥರನೇ ಕಷ್ಟ ಆಗ್ತಾಯಿದೆ. ಸುಮ್ಮನೆ ಕುಂತ್ಕೊಂಡ್ಬಿಟ್ಟಿದ್ದೀನಿ ಆಯಿತಾ, ಮೊಬೈಲ್ ನೋಡ್ತಾ. ನನಗೆ ಬೇಜಾರು. ಡೈಲಿ ಲಾಗೇ ಮಾಡ್ತಾ ಇಲ್ಲಲ್ಲ ನಾನು, ಯಾಕೆ ಅಂತೇಳಿ ಒಂದಾದ್ಮೇಲೆ ಒಂದು ಪ್ರಾಬ್ಲಮ್ಸ್ ಅಂದರೆ ಅಷ್ಟೇನು ದೊಡ್ಡ ಪ್ರಾಬ್ಲಮ್ಸ್ ಅಲ್ಲ. ನಾನು ಊರಿಗೆ ಹೋಗ್ಬಿಡ್ತೀನಿ, ಇಲ್ಲ ನನಗೆ ಏನೋ ಹುಷಾರು ತಪ್ಪಿಬಿಡುತ್ತೆ, ಆ ಥರ ಅಷ್ಟೇ. ಅದು ಬಿಟ್ಟರೆ ಏನಿಲ್ಲ. ಹಾಗಾಗಿ ಇವತ್ತು ನನಗೆ ಹುಷಾರಿಲ್ಲ ಅಂದರೆ ಪರವಾಗಿಲ್ಲ, ಲಾಗ್ನ ಸ್ಟಾರ್ಟ್ ಮಾಡೋಣ. ಡೈಲಿ ಲಾಗ್ ಮಾಡಿದರೆ ನಾನು ಒಂಥರ ಆ್ಯಕ್ಟಿವ್ ಆಗಿರ್ತೀನಿ ಆಯಿತಾ. ಹಾಗಾಗಿ ಲಾಗ್ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಿದ್ದೀನಿ. ಏನಿಲ್ಲ, ಕೆಮ್ಮು ಜಾಸ್ತಿ ಆಗಿದೆಯಲ್ಲ, ಹುಷಾರನ್ನೋಕ್ಕೇನಿಲ್ಲ, ಹುಷಾರಿದ್ದೀನಿ. ಕೆಮ್ಮು ಜಾಸ್ತಿ ಆಗಿದೆಯಲ್ಲ, ಕೆಮ್ಮಿಂದ ನೋಡಿ ನನ್ನ ವಾಯ್ಸ್ ಎಲ್ಲ ಹೋಗ್ಬಿಟ್ಟಿದೆ. ಆ್ಯಂಡ್ ತುಂಬ ಹೊತ್ತು ಮಾತಾಡೋಕ್ಕಾಗಲ್ಲ, ಒಂಥರ ಟಯರ್ಡ್ನೆಸ್ ಆದಂಗೆ ಆಗುತ್ತೆ. ಹಾಗೆ ಮಲ್ಕೊಂಬಿಡ್ಬೇಕು ಅನಿಸುತ್ತೆ. ಇದೊಂದು ಕೆಮ್ಮಿಂದನೇ ಆಗಿದ್ದು. ಹಂಗಾಗಿ ಏನೋ ಕಷ್ಟಪಟ್ಟು ಸನ್ನಿಗೆಲ್ಲ ಅಡುಗೆ ಮಾಡಿ ಕಳಿಸ್ಬಿಡ್ತೀನಿ. ಆಮೇಲೆ ಮಾಡ್ತೀನಿ, ಇಡೀ ದಿನ ರೆಸ್ಟ್ ಮಾಡಿಬಿಡ್ತೀನಿ. ಎಲ್ಲ ಸಿರಪ್ ತೊಗೊಂಡಾಯಿತು, ಎಲ್ಲ ಆಯಿತು, ಕಡಿಮೆನೇ ಆಗ್ತಾಯಿಲ್ಲ. ಮತ್ತೇನಿಲ್ಲ, ಫುಲ್ ಫೇಸ್ ಎಲ್ಲ ಡಲ್ಲು. ಆ್ಯಂಡ್ ನೆಕ್ಸ್ಟು ನನಗೊಂದು ಆಸೆ, ಅಂದರೆ ನಾನು ಬೇಗ 4000 ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಮಾಡ್ಕೋಬೇಕಂತೇಳಿ ತುಂಬ ಅಂದರೆ ತುಂಬ ಹತ್ರದಲ್ಲಿದ್ದೀನಿ ಆಯಿತಾ. ಇಷ್ಟು ಹತ್ರದಲ್ಲಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ, ನನ್ನ ವಿಡಿಯೋನ ಜಾಸ್ತಿ ನೋಡಿ. ಇನ್ನೊಂದು ಇಷ್ಟರಲ್ಲೇ ಆಗೋಗ್ಬಿಡ್ತಿತ್ತು ಆಯಿತಾ. ನನ್ನ ಕೇರ್ಲೆಸ್ಸೇ ಅನ್ಕೊತೀನಿ ನಾನು. ಇವಾಗ ಏನಂತಂದರೆ ಡೈಲಿ ಲಾಗ್ ಅಪ್ಲೋಡ್ ಮಾಡಿದರೆ ಆಗಿಬಿಡುತ್ತೆ. ಡೈಲಿ ಅಂದರೆ ಒನ್ ಡೇ ಬಿಟ್ಟು ಒನ್ ಡೇ ನಾ ಲಾಗ್ ಅಪ್ಲೋಡ್ ಮಾಡ್ತೀನಿ ಆಯಿತಾ. ಆ ಥರ ಮಾಡಿದರೆ ಆಗೋಗ್ಬಿಡುತ್ತೆ. ಬಟ್ ನಾನೇನು ಮಾಡ್ಬಿಡ್ತೀನಿ ಅಂತಂದರೆ, ಹೇಳ್ತೀನಲ್ವ, ನಂದು ಸ್ವಲ್ಪ ಪ್ರಾಬ್ಲಮ್ಸಿಂದ ಲಾಗ್ ಅಪ್ಲೋಡ್ ಮಾಡೋಕ್ಕೆ ಆಗ್ತಾಯಿಲ್ಲ. ಆಗಿಲ್ಲ ಅಂದರೆ ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಆಗೋಲ್ಲ. ಇಷ್ಟೇ ಗೈಸ್, ಮತ್ತೇನಿಲ್ಲ. ಅದಕ್ಕೆ ಇವತ್ತು ಮಾಡಲೇಬೇಕಂತೇಳಿ ಬಂದಿದ್ದೀನಿ. ಬನ್ನಿ ಲಾಗ್ನ ಸ್ಟಾರ್ಟ್ ಮಾಡಿ. ಇನ್ನು ಮಧ್ಯಾಹ್ನಕ್ಕೂ ಕೂಡ ನಾನು ಫ್ರೆಶ್ ಅಪ್ ಆದಮೇಲೆ ಸನ್ನಿ ಬಂದಮೇಲೆ ಬರೀ ರೈಸ್ ಅಷ್ಟೇ ಮಾಡ್ಕೊಂಡಿದ್ದು. ನನಗೆ ತುಂಬ ಅಂದರೆ ತುಂಬ ಹುಷಾರು ತಪ್ಪಿಬಿಟ್ಟಿತ್ತು. ಬಟ್ ಪಾಪ ಸನ್ನಿಗಾದರೂ ಊಟ ಮಾಡಿಸ್ಲೇಬೇಕಲ್ವಾ. ಹಾಗಾಗಿ ನೋಡಿ ನಾನೆಲ್ಲ ತೋರಿಸ್ತಿದ್ದೀನಿ, ಎಲ್ಲನೂ ಯಾವ ಥರ ಇಟ್ಬಿಟ್ಟಿದ್ದೀನಿ ಅಂತ. ನಾನು ಆಲ್ಮೋಸ್ಟ್ ಅಲ್ಲಿ ಆ ಥರ ಎದ್ದಾಗದೇ ಅಲ್ಲ. ಅದೇ ಫ್ರೆಶ್ ಅಪ್ ಆಗಿ ಬಂದಿದ್ದೆ ಸ್ನಾನ ಮಾಡಿಕೊಂಡು. ಆ್ಯಂಡ್ ಅವನಿಗೆ ರೈಸ್ ಮಾಡೋಣ ಅಂತ ಮಾಡ್ತಾಯಿದ್ದೆ. ಇನ್ನು ಇದ್ರ ಮೇಲೆ ನಾನು ಮಾಡೋಕ್ಕಾಗ್ತಿರ್ಲಿಲ್ಲ. ನೆಕ್ಸ್ಟ್ ಅದಾದಮೇಲೆ ನಾನು ತುಂಬ ಹೊತ್ತು ರೆಸ್ಟ್ ಮಾಡಿಬಿಟ್ಟೆ. ಸಾಯಂಕಾಲ ನಮ್ಮ ಹಸ್ಬೆಂಡ್ ಬಂದ ತಕ್ಷಣವೇ ಸನ್ನಿಗಾಗೆ ಫ್ರೂಟ್ಸ್ ತಿನ್ನಿಸ್ತಾ ಇದ್ರು ನೋಡಿ. ಅವನಿಗೆ ಸಾಯಂಕಾಲ ಒಂದು ಸ್ವಲ್ಪ ಫ್ರೂಟ್ಸ್ ಕೊಡ್ತೀವಿ ನಾವು. ಇವಾಗ ಏನಪ್ಪ ಅಂದರೆ ಅವನದು ಲೆಕ್ಕಾಚಾರನೇ ತಪ್ಪೋಗಿದೆ ಆಯಿತಾ. ಏನು ತಿಂತಾನೋ ಏನು ಬಿಡ್ತಾನೋ ನನಗೆ ಗೊತ್ತಾಗ್ತಾ ಇಲ್ಲ. ತುಂಬ ಹೊರಗಿನ ಐಟಮ್ಸ್ ತಿನ್ನೋದು ಕಲ್ತ್ಕೊಂಡು ಬಿಟ್ಟಿದ್ದಾನೆ. ನಾವೇನು ಕೊಟ್ಟಿಲ್ಲ ಅಂದರೆ ಆಟ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಹೋಗಿ ತರೋಣ ಅಂತಾನೆ. ನನಗೆ ಯಾವ ಥರ ಕಂಟ್ರೋಲ್ ಮಾಡಬೇಕಂತ ನನಗೆ ಗೊತ್ತಾಗ್ತಾ ಇಲ್ಲ. ನಿಮ್ಗೇನಾದರೂ ಗೊತ್ತಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನನಗಂತೂ ಅವನಿಗೆ ಯಾವ ಥರ ಫುಡ್ ಕೊಡಬೇಕಂತಲೇ ಗೊತ್ತಾಗ್ತಾ ಇಲ್ಲ. ಬಟ್ ಹಣ್ಣು ತಿಂತಾನೆ ಅವನು ಇಷ್ಟಪಟ್ಟು. ಬಟ್ ಅವಾಗವಾಗ ತುಂಬಾ ಹಠ ಮಾಡ್ತಾ ಇರ್ತಾನೆ, ನನಗೆ ಐಸ್ ಕ್ರೀಮ್ ಬೇಕು, ಚಾಕ್ಲೇಟ್ ಬೇಕಂತ. ಬಟ್ ಇವಾಗಿನ ಮಕ್ಕಳಿಗೆಲ್ಲ ಕೊಡೋದು ತುಂಬಾ ಪ್ರಾಬ್ಲಮ್ಸ್ ಅಲ್ವಾ. ಒಂದಿನ ಆದರೆ ಓಕೆ, ಅವನು ದಿನಾಲೂ ಕಿಂಡರ್ ಜಾಯ್ ಅದು ಇದು ಅಂತ ಹಠ ಮಾಡ್ತಾನೇ ಇರ್ತಾನೆ. ಬಟ್ ನಾನು ತುಂಬ ಅವಾಯ್ಡ್ ಮಾಡ್ತೀನಿ, ಕೊಡೋದಿಲ್ಲ. ಬಟ್ ಎಂಡ್ ಆಫ್ ದ ಡೇ ಅವನು ಬಿಡೋದೇ ಇಲ್ಲ, ಅವನ ಹಠ ಸಾಧಿಸ್ಕೊಂಡು ಬಿಡ್ತಾನೆ, ಯಾರ ಮಾತು ಕೇಳಲ್ಲ. ಹೀಗೆ ಮಕ್ಕಳಂದರೆ. ಇನ್ನು ಈ ಕಡೆ ಏನಪ್ಪ ಅಂತಂದರೆ ಮುಲ್ಲಂಗಿ ಕರ್ರಿ ಮಾಡ್ತಾಯಿದ್ದೆ ನೋಡಿ. ನಾರ್ಮಲಾಗಿ ಒಂದು ಬಾಣಲಿಗೆ ಎಣ್ಣೆ, ಸಾಸಿವೆ, ಜೀರಿಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ನಾರ್ಮಲಾಗಿ ಸಾಂಬಾರು ಮಾಡೋದು ನೋಡಿರ್ಬೋದು, ಬಟ್ ಮುಲ್ಲಂಗಿ ಕರ್ರಿ ಮಾಡೋದು
ರೇರ್ ಆ್ಯಂಡ್ ಉದ್ದುದ್ದ ಹೆರ್ಚ್ಕೊಂಡಿರೋ ಒಂದು ಈರುಳ್ಳಿನ 1.5 ಈರುಳ್ಳಿನ ತಗೊಂಡಿದ್ದೀನಿ. ಅದನ್ನು ಕೂಡ ಇಲ್ಲಿ ಸೇರಿಸ್ತಾ ಇದ್ದೀನಿ. ಆ್ಯಂಡ್ ನಾನು ಮುಲ್ಲಂಗಿ ಆ್ಯಂಡ್ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಯಾವುದೇ ರೀತಿ ತುರಿದಿಲ್ಲ ನಾನು. ನಾರ್ಮಲ್ ಆಗಿ ಸಿಂಪಲ್ ರೆಸಿಪಿ, ಬಟ್ ತುಂಬ ಸಖತ್ತಾಗಿ ಟೇಸ್ಟ್ ಇರುತ್ತೆ. ನೀವು ಬೆಳಗಿನ ಜಾವ ನಮ್ಮ ಉತ್ತರ ಕರ್ನಾಟಕದವರಾಗಿದ್ದರೆ ಬೆಳಗಿನ ಜಾವ ಬಿಸಿ ಬಿಸಿ ರೊಟ್ಟಿಯಲ್ಲಿ ಈ ಥರ ಮುಲ್ಲಂಗಿ ಪಲ್ಯ ಮಾಡ್ಕೊಂಡು ತಿಂತಿದ್ರೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ಒಂದ್ಸಲ. ನಾನು ಕೂಡ ರೀಸೆಂಟಾಗೆ ಕಲ್ತಿರೋದು ಇದನ್ನು. ನೋಡ್ತಿರ್ಬೋದು, ಮುಲ್ಲಂಗಿನ 2 ಮುಲ್ಲಂಗಿನ ತಗೊಂಡು, ಇನ್ನು ಕ್ಯಾರೆಟ್ ಇರುತ್ತಲ್ವ, ಕ್ಯಾರೆಟ್ನ ನಾವು ಮೇಲ್ಗಡೆ ಸಿಪ್ಪೆನ ಯಾವ ಥರ ತೆಗಿತೀವಿ ಅದೇ ಥರ ಸೇಮ್ ಸಿಪ್ಪೆನ ತೆಗೆದ್ಬಿಟ್ಟು ಚಿಕ್ಕದಾಗಿ, ಇವಾಗ ಈರುಳ್ಳಿನ ಯಾವ ಥರ ನಾಷ್ಟಕ್ಕೆಲ್ಲ ಹೆರ್ಚ್ಕೊತೀವಲ್ವ ಅದೇ ಥರನೇ ಹೆರ್ಚ್ಕೊಳ್ಳಿ. ಬೇರೆ ಥರ ತುರಿಯೋದು ಆ ಥರ ಏನೂ ಬೇಡ. ಅದನ್ನು ಹೆರ್ಚ್ಕೊಂಡು ಕರೆಕ್ಟಾಗಿ ಈರುಳ್ಳಿ ಏನು ಫ್ರೈ ಆಗುತ್ತಲ್ವ ಅದಾದಮೇಲೆ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಆಯಿತಾ. ಇದಕ್ಕೇನು ನಾನು ನೀರು ಟಚ್ಚೇ ಮಾಡ್ತಾ ಇಲ್ಲ. ನೋಡ್ತಿರ್ಬೋದು, ಒಂದು ಸ್ವಲ್ಪ ಹೊತ್ತು ಬೆಂದಾದಮೇಲೆ ಕರಿಬೇವನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮುಂಚೆನೇ ಮಾಡ್ಕೋಬೇಕಾಗಿತ್ತು, ಮರ್ತುಬಿಟ್ಟೆ ನಾನು. ಹಾಗಾಗಿ ಇವಾಗ ಸೇರಿಸ್ಕೊತಾ ಇದ್ದೀನಿ ಕರಿಬೇವನ್ನ. ಚೆನ್ನಾಗಿ ಫ್ರೈ ಮಾಡಿ, ಏನಪ್ಪ ಅಂದರೆ ಎಣ್ಣೆಲೇ ಒಂದು ಸ್ವಲ್ಪ ಲಿಟ್ಲ್ ಕ್ಲೋಸ್ ಮಾಡಿಟ್ರೆ ಅದು ನೀಟಾಗಿ ಒಂದು 5 ಮಿನಿಟ್ಸೇ ಅನ್ಕೊತೀನಿ. ಜಾಸ್ತಿ ಏನು ಅಷ್ಟೊಂದು ಟೈಮ್ ತೊಗೊಳಲ್ಲ ಇದು. 5 ಮಿನಿಟ್ಸ್ ಇಲ್ಲ ಒಂದು 8 ಮಿನಿಟ್ಸ್ ಅಂದ್ಕೊಳ್ಳಿ, ಬೆಂದೋಗ್ಬಿಡುತ್ತೆ. ಇಷ್ಟು ಚೆನ್ನಾಗಿ ಬೆಂದ್ಕೊಂತಂದರೆ ನೋಡ್ತಿರ್ಬೋದು, ಇಲ್ಲಿ ನಾನು ಅವಾಗ ಸ್ವಲ್ಪ ತಳ ಹಿಡಿಬಾರ್ದಂತೇಳಿ ತೆಗೆದು ಹಾಗೆ ಸ್ವಲ್ಪ ತಿರುತ್ತಾ ಇದ್ದೆ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮಾತ್ರ ನನ್ನ ಚಾನಲ್ ನೋಟಿಫಿಕೇಷನ್ ಬರೋಕ್ಕೆ ಸಾಧ್ಯ ನಿಮಗೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ನೆಕ್ಸ್ಟ್ ನೋಡ್ತಿರ್ಬೋದು, ಇಲ್ಲಿ ನೀಟಾಗಿ ಎಲ್ಲನೂ ಬೆಂದೋಗ್ಬಿಟ್ಟಿದೆ. ಇದಕ್ಕೆ ನಾನು ಸಿಂಪಲ್ಲಾಗಿ ಅಚ್ಕಾರದ ಪುಡಿ ಆ್ಯಂಡ್ ಅರಿಶಿನ 2 ಮಾತ್ರ ಯೂಸ್ ಮಾಡ್ಕೊತಾ ಇದ್ದೀನಿ. ನನಗೆ ಹುಷಾರಿರ್ಲಾರ್ದ ಕಾರಣ ಏನು ಜಾಸ್ತಿ ಮಸಾಲಾನು ಕೂಡ ಆ್ಯಡ್ ಮಾಡ್ತಾ ಇಲ್ಲ. ಹೆಲ್ದಿಯಾಗಿರಲಿ ಅಂದ್ಬಿಟ್ಟು 2 ಮಾತ್ರ ಯೂಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಕೊಡ್ತಾ ಇದ್ದೀನಿ. ನೋಡಿ, ಇದಕ್ಕೆ ಯಾವುದೇ ರೀತಿಯಾಗಿ ನೀರು ಟಚ್ ಮಾಡ್ತಾ ಇಲ್ಲ ನಾನು. ಆಯಿಲ್ ಕೂಡ ಜಾಸ್ತಿ ಹಾಕ್ಕೊಂಡಿಲ್ಲ, ಆಯಿತಾ. ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ಅಷ್ಟೇ, ಇಲ್ಲ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಅಂದ್ಕೊಳ್ಳಿ. ಆ್ಯಂಡ್ ಎಲ್ಲ ಚೆನ್ನಾಗಿ ಮಿಕ್ಸ್ ಕೊಡ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ನೀಟಾಗಿ ಎಲ್ಲನೂ ತೀರ್ಕೊಳ್ಳಿ. ಎಲ್ಲನೂ ಅದೇನು ನಾವು ಅಚ್ಕಾರದ ಪುಡಿ ಅರಿಶಿನ ಹಾಕಿದ್ದೀವಲ್ಲ ಎಲ್ಲನೂ ನೀಟಾಗಿ ಎಲ್ಲದಕ್ಕೂ ಮಿಕ್ಸ್ ಆಗಬೇಕು. ಏನು ಈರುಳ್ಳಿ ಮುಲ್ಲಂಗಿ ಇರುತ್ತಲ್ವ ಅದಕ್ಕೆಲ್ಲ ಮಿಕ್ಸ್ ಆದಮೇಲೆ ನಾನು ಲಾಸ್ಟಿಗೆ ಏನು ಶೇಂಗದ ಪುಡಿನ ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ಕಡಲೆ ಬೀಜದ ಪುಡಿ ಅಂತೀರಲ್ವ ಅದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಮಾಡಿ ಅದನ್ನು ಚೆನ್ನಾಗಿ ಮಿಕ್ಸ್ ಕೊಟ್ಕೊಂಡ್ಬಿಟ್ರೆ ಕರ್ರಿ ರೆಡಿಯಾಗಿ ಹೋಗ್ತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ, ಕಾಣಿಸೋದು ಅಷ್ಟೇ ಚೆನ್ನಾಗಿ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಸಖತ್ತಾಗಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ನಾವು ಇಬ್ಬರು ಸೇರಿ ಇಷ್ಟೆಲ್ಲ ಪಲ್ಯ ಕಾಲು ಮಾಡ್ಬಿಟ್ಟಿದ್ದೀವಿ, ಅಷ್ಟೊಂದು ಚೆನ್ನಾಗಿತ್ತು. ನೀವು ಕೂಡ ಮನೇಲಿ ಟ್ರೈ ಮಾಡ್ಕೊಂಡು ನೋಡಿ. ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಸ್ವಲ್ಪ ಖಾರ ಕಡಿಮೆ ಹಾಕಿದರೆ ಮಕ್ಕಳು ಕೂಡ ಚೆನ್ನಾಗಿ ತಿಂತಾರೆ. ಟಿಫಿನ್ಗೂ ಕೂಡ ಕಟ್ಕೊಡ್ಬೋದು ಚಪಾತಿ ಜೊತೆಯಲ್ಲಿ. ತುಂಬ ಹೆಲ್ದಿ ಅಂತಲೇ ಹೇಳ್ಬೋದು. ಆ್ಯಂಡ್ ಸ್ಪೆಷಲಿ ಸಮ್ಮರ್ದಲ್ಲಿ ಅಂತೂ ಈ ಥರ ಮುಲ್ಲಂಗಿ ಪಲ್ಯ ಮಾಡ್ಕೊಂಡು ತಿನ್ನೋದಂದ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಸ್ವಲ್ಪ ಡೆಕೋರೇಷನ್ ಮಾಡಿದ್ದೀನಿ ಇರಲಿ ಚೆನ್ನಾಗಿ ಅಂತ ಹೇಳ್ಬಿಟ್ಟು. ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ತುಂಬ ಅಂದರೆ ತುಂಬಾ ಚೆನ್ನಾಗಾಗಿತ್ತು. ಏನು ಮಾಡಲಿ, ಆಗಲ್ಲ. ತಿನ್ನು, ಟೇಸ್ಟ್ ನೋಡು. ಚೆನ್ನಾಗಿರುತ್ತದೆ ನೀವು ಮಾಡಿದ್ದೆಲ್ಲ, ಏನೇ ಒಳ್ಳೆ ಚೆನ್ನಾಗಿರುತ್ತೆ. ಅಂದ್ರೆ ನೋಡ್ಬೇಕಲ್ಲ, ಟೇಸ್ಟ್ ನೋಡಿ ಹೇಳ್ಬೇಕಲ್ಲ, ಉಪ್ಪು ಖಾರ. ನೋಡಿ, ಈ ಥರ ಮಾಡ್ಕೊತೀನಿ. ತುಂಬ ಅಂದರೆ ತುಂಬ ಸಖತ್ತಿರುತ್ತೆ. ಎನಿ ಟೈಮ್ ಮುಲ್ಲಂಗಿ ಸಾಂಬಾರ್ಗಿಂತ ಮುಲ್ಲಂಗಿ ಪಲ್ಯನೂ ಮಾಡ್ಕೊಂಡು ತಿನ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬೆಂದೋಗಿದೆ ಅಂದರೆ ತಿನ್ನೋಕೆ ಕೂಡ ಅಷ್ಟೇ ಚೆನ್ನಾಗಿದೆ. ಥರ ನಿಜ ಸಖತ್ತಾಗಿದಲ್ಲ. ಮಸ್ತ್ ಬಂದ.